ಇಲ್ಲಿ ನೋಡಿ, ವಿಷ ತಗೊಂಡು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾನಲ್ಲ, ಅವನ್ ಬೇರೆ ಯಾರು ಅಲ್ಲ, ನಮ್ಮ ಮಗ. ದೊಡ್ಡ ಮೋಸ್ಗಾರ. ಏನೋ ನಿಮ್ ಮಗನ? ಮಗನ್ನ ಬಿಟ್ಟು ಇಲ್ಲಿ ಇವಳ ಜೊತೆ ಬಂದಿದ್ದೀರಾ? ಮಗನ್ನ ಬಿಟ್ಟು ನಾವ್ ಇಲ್ಲಿ ಬಂದ್ ನಿಂತಿದ್ದೀವಿ ಅಂದ್ರೆ ಅವನು ಎಂಥವನು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅವನ್ ಜೊತೆ ಇನ್ನೊಬ್ಳು ಮನೆ ಹಾಳಿ ಇದ್ದಾಳೆ, ಅವಳ ಹೆಸರು ಶ್ರೇಷ್ಠ ಅಂತ. ಅವರಿಬ್ರು ಸೇರ್ಕೊಂಡು ಇವಳ ಜೀವನನ ಹಾಳು ಮಾಡ್ತಾ ಇದ್ದಾರೆ ಮೇಡಮ್. ಅವ್ರಿಗೆ ಎಂಥವ್ರು ಅಂದ್ರೆ ಕೇಳಬೇಡಿ. ನಾ ಹೇಳ್ತಿರೋದು ಕರೆಕ್ಟ್ ತಾನೇ ಭಾಗ್ಯ? ನೀನೇ ಹೇಳು, ನಾನು ನೀನು ಒಟ್ಟಿಗೆ ಏನಕ್ಕಿರ್ಬೇಕು? ನನಗ್ ಡಿವೋರ್ಸ್ ಬೇಕು, ನಾನು ನೀನು ಸೆಪರೇಟ್ ಆಗೋಣ ಭಾಗ್ಯ. ನಾ ಹೇಳಿದ್ನಲ್ಲ, ನಿನಗೆ ಯಾವ್ದಾದ್ರು ದುಡ್ಡಿನ ತೊಂದ್ರೆ ಆದ್ರೆ ಅದನ್ನೆಲ್ಲ ನಾನೇ ನೋಡ್ಕೋತೀನಿ, ಐ ಪ್ರಾಮಿಸ್. ನಿನ್ ಕೈ ಮುಗಿದು ಕೇಳ್ಕೊತಿದ್ದೀನಿ ಭಾಗ್ಯ. ನಮ್ಮ ಅಪ್ಪ ಅಮ್ಮನ, ನನ್ನ ಮಕ್ಳನ್ನ ನನಗೆ ಕೊಟ್ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗು ಭಾಗ್ಯ, ಪ್ಲೀಸ್. ಖಾಲಿ ಖೈಲಿ ಕಳಿಸ್ದೆ ಅಂತ ಆಗ್ಬಾರ್ದಲ್ವಾ? ಅದಕ್ಕೆ ನಿನ್ ಸೀರೆ ಒಡವೆ ಎಲ್ಲ ತುಂಬಿಸಿಟ್ಟಿದ್ದೀನಿ, ಅದ್ರ ಜೊತೆ ಒಂದ್ 4 ಕಂತೆ ದುಡ್ಡು ಇಟ್ಟಿದ್ದೀನಿ, ತಗೊಂಡ್ ಹೋಗು. ನೀವು ಕಳಿಸೋ ಪೇಪರ್ಗೆ ಸೈನ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದೀನಿ. ಏನೇ ಮಾತಾಡ್ತಿದ್ಯಾ? ನಾನ್ ಸೈನ್ ಮಾಡಲ್ಲ. ನೀನ್ ನನ್ಗೆ ಸರಿಯಾದ ಹೆಂಡತಿ ಅಲ್ಲ, ದಡ್ಡಿ ನೀನು, ದಡ್ಡಿ. ಎಮ್ಮೆ ಭಾಗ್ಯ, ನನಗೆ ನಿನ್ ಜೊತೆ ಬದುಕಕ್ ಇಷ್ಟ ಇಲ್ಲ. ನಾನು ಶ್ರೇಷ್ಠನ್ ಜೊತೆನೆ ಬದುಕೋದು. ನಾನು ಅವನ ಜೊತೆ ಬದುಕ್ಬೇಕಂದ್ರೆ ನೀನ್ ಇಲ್ಲಿಂದ ತೊಲಗ್ಬೇಕು. ನಡಿಯೇ. ಒಬ್ಬ ಮನುಷ್ಯ ಇಷ್ಟು ಕ್ರೂರಿಯಾಗಕ್ಕೆ ಹೇಗ್ ಸಾಧ್ಯ? ಅಷ್ಟೇ ಅಲ್ಲ ಮೇಡಮ್, ಅವನ ಜೊತೆ ಇದ್ದಾಳಲ್ಲ ಮನೆ ಹಾಳಿ, ಅವರಿಬ್ರು ಸೇರ್ಕೊಂಡು ಇದೆಲ್ಲ ಮಾಡಿರೋದು. ಅದನ್ನೆಲ್ಲ ಎದುರಿಸಿ ನಮ್ಮ ಭಾಗ್ಯ ನಿಂತಿದ್ದಾಳೆ. ಇವತ್ತು ಹೊಸ ಸಮಸ್ಯೆ ತಂದಿದ್ದಾರೆ ನೋಡಿ. ಛೇ, ಎಂತ ಜನನಪ್ಪ, ಚೂರು ಬುದ್ಧಿ ಇಲ್ಲ. ಸಾರಿ, ನಿಮ್ಮ ಹತ್ರ ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಆದ್ರೂ ನೀವು ಗ್ರೇಟ್ ಬಿಡಿ. ನನಗೂ ಒಬ್ಳು ತಂಗಿ ಇದ್ಲು, ಅವಳಿಗೂ ಅಷ್ಟೇ ಅವ್ರ ಗಂಡ ತುಂಬಾನೇ ಟಾರ್ಚರ್ ಮಾಡ್ತಿದ್ದ, ತುಂಬಾ ತೊಂದರೆ ಕೊಡ್ತಿದ್ದ. ಆದ್ರೆ ಅವಳು ಎದುರ್ಸ್ ನಿಲ್ಲೇ ಇಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ನಿಮ್ದು ಸೇಮ್ ಸಿಚುಯೇಷನ್. ಆದ್ರೆ ನನ್ಗೆ ಖುಷಿ ಕೊಟ್ಟಿದ್ ವಿಷಯ ಏನ್ ಗೊತ್ತಾ? ನೀವ್ ಅದನ್ನ ಎದುರ್ಸ್ ನಿಂತಿದ್ದೀರಾ. ನಿಮ್ ಬಗ್ಗೆ ನನಗೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಹಾಗೆಲ್ಲ ಏನೂ ಇಲ್ಲ ಮೇಡಮ್, ನನ್ನ ಜೊತೆಗಿರೋ ವ್ಯಕ್ತಿಗಳೆಲ್ಲ ತುಂಬಾನೇ ಒಳ್ಳೆಯವರು. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಷ್ಟರ ಮಟ್ಟಿಗೆ ಇದ್ದೀನಿ. ಯಾರು ಏನೇ ಸಪೋರ್ಟಿವ್ ಆಗಿದ್ರು ಎದುರ್ಸ್ ನಿಲ್ಬೇಕಾಗಿರೋದು ನೀವೇ ತಾನೆ, ಅದ್ ನನಗೆ ಖುಷಿ. ಹೋ ಸಾರಿ, ಇವತ್ತು ನಿಮ್ ಬರ್ಡೇ ಅಲ್ವಾ? ನಾನು ವಿಶ್ ಮಾಡೋದ್ ಬಿಟ್ಟು ಮಾತಾಡ್ತಾನೆ ಇದ್ದೀನಿ. ನಿಮ್ ಲೈಫಲ್ಲಿ ತುಂಬಾ ಖುಷಿ ತುಂಬಿರ್ಲಿ. ವಿಶ್ ಯು ಹ್ಯಾಪಿ ಬರ್ಡೇ ಮ್ಯಾಮ್. ಹ್ಯಾಪಿ ಬರ್ತ್ಡೇ ಮೇಡಮ್. ಹ್ಯಾಪಿ ಬರ್ತ್ಡೇ ಮೇಡಮ್. ಡಾಕ್ಟರ್, ನಾನು ಬದುಕ್ತೀನಲ್ವಾ? ನನಗೇನೂ ಆಗಲ್ಲ ತಾನೆ? ಜೀವದ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಡಾಕ್ಟರ್. ನಾನು ಸತ್ತೋಗಲ್ಲ ತಾನೆ? ಯು ಆರ್ ಔಟ್ ಆಫ್ ಡೇಂಜರ್. ಹಬ್ಬ ಸದ್ಯ ಬದುಕೊಂಡೆ. ಥ್ಯಾಂಕ್ ಗಾಡ್,
ಡಾಕ್ಟರ್ ಹೇಳಿದ್ನ ಕೇಳಿಸ್ಕೊಂಡೆ ತಾಂಡವ್. ನನಗ್ ಗೊತ್ತಿತ್ತು ನೀನ್ ಅಷ್ಟು ಸುಲಭವಾಗಿ ನನ್ನ ಬಿಟ್ಟು ಹೋಗಲ್ಲ ಅಂದ. ಬಿಡು ನನ್ ಕೈನ, ಸುಮ್ನೆ ಉರಿಸ್ಬೇಡ. ಯಾಕೆ ತಾಂಡವ್ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ತಾಂಡವ್, ನಾನು ಇಷ್ಟೆಲ್ಲಾ ಮಾಡಿದ್ದು ಆ ಮನೇನ ನಿನ್ನ ಹೆಸರಲ್ಲಿ ಮಾಡ್ಲಿ ಅಂತ ತಾನೆ. ಕೋಪನ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನಾನ್ ಟಿಕೆಟ್ ತಗೊಂಡ್ಬಿಟ್ಟಿದ್ರೆ ಆ ಮನೆ ಅಲ್ಲ, ಆ ಮನೆ ಮುಂದೆ ನಂದೇ ಹೊಗೆ ಹಾಕ್ಸ್ತಿದ್ರು. ಬಿಟ್ಟು ಒಂದು ತಾಂಡವ್, ಅಷ್ಟು ಸುಲಭವಾಗಿ ನಿನ್ನ ಬಿಟ್ಬಿಡ್ತೀನ? ಸಾವಿತ್ರಿ ತರ ಹೋರಾಡಿ ನಿನ್ನ ಕಾಪಾಡ್ಕೊಳ್ತೀನಿ. ಏನ್ ದೊಡ್ಡ ಸತಿ ಸಾವಿತ್ರಿ ನೀನು. ನೋಡ್ದೆ ನೀನ್ ಹೋರಾಡಿದ್ದು, ಇಲ್ಲ ನನ್ ಕರ್ಮ. ನಿನ್ಗೆ ನಾನು ಏನೇ ಮಾಡಿದ್ರು ತಪ್ಪು ತಾನೆ? ನಿಮ್ ಮನೆಯವ್ರು ಮಾತ್ರ ಒಳ್ಳೆಯವರು. ಇಲ್ಲಿ ನಮ್ಮ ಮನೆಯವ್ರು ಯಾರು ನನ್ನ ನೋಡಕ್ ಬಂದಿಲ್ವಾ? ನೀನ್ ಸತ್ತರೆ ಸಾಕು ಅಂತ ಕಾಯ್ತಿದ್ದಾರೆ, ಅಂತದ್ರಲ್ಲಿ ನೋಡೋದಕ್ ಬರ್ತಾರಾ? ಅಂದ್ರೆ ನಿಜವಾಗ್ಲೂ ಯಾರು ಬಂದಿಲ್ವಾ? ಅಲ್ಲ ತಾಂಡವ್, ಇನ್ನು ಅವರೆಲ್ಲ ಬರ್ತಾರೆ ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ತಾಂಡವ್, ನಿಂಗೆ ಎಷ್ಟು ಸಲ ಹೇಳಿದೀನಿ ಆ ಮನೆಯವರು ನೀನ್ ಸತ್ರು ಕೂಡ ಕೇರ್ ಮಾಡಲ್ಲ ಅಂತ. ನೋಡು, ಹಾಗೆ ಆಯ್ತು. ತಾಂಡವ್, ನಿಮ್ ಮನೆಯಿಂದ ಆ ಜನ ಇರ್ಲಿ, ಒಂದ್ ಸೊಳ್ಳೆ ಕೂಡ ಬರ್ಲಿಲ್ಲ ನಿನ್ನ ನೋಡೋದಕ್ಕೆ. ಅಲ್ಲ, ತನ್ವಿ ಬರ್ಬೇಕಾಗಿತ್ತು ಅಲ್ವಾ? ಅವಳು ಬರ್ಲಿಲ್ವಾ? ಶ್ರೇಷ್ಠ ನೋಡು, ನಿಜ ಹೇಳು ನನ್ಗೆ ಪ್ಲೀಸ್, ಸುಳ್ಳು ಹೇಳ್ಬೇಡ. ಅಪ್ಪನೂ ಬರ್ಲಿಲ್ವಾ? ತಾಂಡವ್, ನಾನು ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅವಳಿಗೆ ಅವಳ ಅಮ್ಮನೇ ಬೇಕು ಅಂತ ಓದವಳು. ಅದ್ರಲ್ಲಿ ಅವಳಿಂದ ನೀನೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ನಿರೀಕ್ಷೆ ಇಲ್ದೇ ಇರುತ್ತಾ ಶ್ರೇಷ್ಠ? ಒಳ್ಳೆಯವರಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಬಿಡು ತಾಂಡವ್. ನಿಮ್ಮ ಅಪ್ಪ ಅಮ್ಮಂಗೆ ಮಗ ಅನ್ನೋ ಮಮಕಾರ ಇಲ್ಲ. ಇದ್ದಿದ್ರೆ ಅಯ್ಯೋ ಎಲ್ಲಿ ನನ್ ಮಗ ಸತ್ತೋಗ್ತಾ ಇದ್ದಾನೆ ಅಂತ ಓಡ್ ಬಂದಿರೋರು. ನಾವ್ ಮಾಡಿರೋ ಸೂಸೈಡ್ ಪ್ಲಾನ್ ಸಕ್ಸಸ್ ಆಗಿರೋದು. ಆ ಭಾಗ್ಯನ ಜೈಲ್ ಹಾಕಿರೋರು. ಆದ್ರೆ ಅವರು ನಿನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು, ಅವ್ರ ಸೊಸೆ ಪರನೇ ನಿಂತು. ನೀನ ನೋಡಕ್ಕೆ ಬರ್ಲೇ ಇಲ್ಲ ನೋಡು. ನಾನು ಬಂದಿದ್ದೀನಿ. ಏನೋ ಅಯೋಗ್ಯ, ಭಾಗ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಂತೆ? ಮತ್ತೆ ನನ್ ಗಂಡನ ಸಾಯೋ ತರ ಪ್ರವೋಕ್ ಮಾಡಿದಾಳಲ್ಲ, ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಜೈಲ್ಗೆ ಹಾಕ್ಸ್ತೀನಿ ಅವಳನ್ನ, ಜೀವನ ಪೂರ್ತಿ ಕಂಬೆ ಎಣ್ಸೋ ತರ ಮಾಡ್ತೀನಿ. ನೀನೇ ಬಾರಿ ಬುದ್ಧಿವಂತೆ, ಮಿಕ್ನೋದ್ರೆಲ್ಲ ಕಿವಿಗೆ ಹೂವು ಮುಡ್ಕೊಂಡಿದ್ದಾರೆ ಅನ್ಕೊಂಡಿದ್ಯಾ? ಅವಳನ್ನ ಜೈಲಿಗೆ ಕಳಿಸ್ಬೇಕು ಅಂತ ನೀನು ಮಾಡಿರೋ ತಂತ್ರ ಕುತಂತ್ರ ಎಲ್ಲ ನಡೆಯೋದಿಲ್ಲ. ಏನು ನಾನ್ ಕುತಂತ್ರ ಮಾಡಿದೀನ? ಏನ್ ಮಾತಾಡ್ತಿದ್ರ ನೀವು? ಹುಚ್ಚು ಬಾಯ್, ಇಷ್ಟೊತ್ತು ನೀನು ನಿನ್ನ ಗಂಡ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಭಾಗ್ಯನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ನೀವಿಬ್ರು ಮಾತಾಡ್ತಿದ್ರ ಅಲ್ವಾ? ನೀನೇ ತಾಂಡವ ವಿಷ ಹಾಕಿದ್ಯಾ ಅಂತಲೂ ನನಗ್ ಗೊತ್ತು. ನೀನೇ ನಿನ್ನ ಕೈಯಾರ ತಿನ್ಸಿದ್ಯಾ ಅಂತಲೂ ಗೊತ್ತು. ಮನೆನ ನಿಮ್ ಹೆಸರಿಗೆ ಮಾಡ್ಕೊಳಕ್ಕೋಸ್ಕರ ಮನೆ ಹಾಳು ಕೆಲಸ ಮಾಡಕ್ ಹೊರಟಿದ್ದೀರಾ. ಶ್ರೇಷ್ಠ, ನಿನ್ನ ಮುಖ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ಮತ್ ಯಾಕೆ ಬಂದ್ರಿ? ನಾವೇನಾದ್ರೂ ಕರೆದ್ವಾ ಬಂದ್ ನಮ್ ಮುಖ ನೋಡಿ ಅಂತ? ಎಂತ ಜೋಡಿ ನಿಮ್ದು. ಓ, ಅವಳಿಗೆ ಬೈದ್ರೆ ನೀನು ಉರಿತಾ ಇದೆ. ಗಂಡ ಹೆಂಡತಿ ಒಂದಾಗಿ ಧರ್ಮದ ಕೆಲಸ ಮಾಡೋದು ನೋಡಿದ್ದೀನಿ. ಆದ್ರೆ ನೀವಿದ್ದೀರಲ್ಲ ಆದರ್ಶ ದಂಪತಿಗಳು, ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆ ಒಂದಾಗಿದ್ದೀರಾ ಅಂತ ಕಾಣಿಸುತ್ತೆ. ಪಾಯ್ಸನ್ನು, ಇನ್ನೊಂದು ಸ್ಲೋ ಪಾಯ್ಸನ್. ನಾವ್ ಯಾವ ಮನೆ ಹಾಳ್ ಕೆಲ್ಸನೂ ಮಾಡಕ್ ಹೋಗಿಲ್ಲ. ಆ ಮನೆ ಮೇಲೆ ನಮ್ಗೆ ಹಕ್ಕಿದೆ. ಹಕ್ಕಿದ್ದಾಗ ನೇರವಾಗಿ ಹೋರಾಡಿ ಪಡ್ಕೋಬೇಕಾಗಿತ್ತು. ಆ ಹಕ್ಕು ಇಲ್ಲದೆ ಇರೋದಕ್ಕೆ ತಾನೇ ಇಂಥ ಕೆಲಸ ಮಾಡೋದಕ್ಕೆ ಹೊರಟಿರೋದು.
ಓ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಮಿಬ್ಬರು ಜೋಡಿ. ನೀನು ಛತ್ರಿ, ಇವನು ಕಂತ್ರಿ. ಯಾರ ಕಂತ್ರಿ ಅಂತಿದ್ದೀರಾ? ನೀನೇ ಕಣೋ ಇಡಿಯಟ್. ಭಾಗ್ಯನ್ನ ಅರೆಸ್ಟ್ ಮಾಡಿಸ್ಬಿಟ್ರೆ ಅಂತ ತುಂಬಾ ಖುಷಿಯಾಗಿದ್ದೀರಾ. ಭಾಗ್ಯನ ಅರೆಸ್ಟ್ ಮಾಡಿಸ್ಬೇಕು ಅಂತಂದ್ರೆ ನೀವು ಇನ್ನೊಂದು ಜನ್ಮ ಎತ್ತು ಬರ್ಬೇಕು. ಅಂದ್ರೆ ಭಾಗ್ಯ ಹೊರಗಡೆ ಬಂದ್ಲಾ? ಇನ್ನೇನ್ ಬರ್ತಾಳೆ. ಏನು ಗೂಬೆಗಳ ತರ ಒಬ್ರಿಗೊಬ್ರು ಮುಖ ನೋಡ್ಕೊತಿದ್ದೀರಾ? ಹುಷಾರ್ ಕಣೋ ತಾಂಡವ. ಇವಳು ಭಾಗ್ಯನ್ನ ಮತ್ತೆ ಜೈಲಿಗೆ ಕಳಿಸ್ಬೇಕು ಅನ್ನೋ ಹಠದಲ್ಲಿ ಸಿಕ್ಕಾಬಿಟ್ಟು ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ಟಾಳು. ಆಯ್ತಾ, ಗಂಡ ಹೆಂಡತಿ ಮಧ್ಯ ಫಿಟ್ಟಿಂಗ್ ಇಡೋದ್ ಮುಗ್ದಿದ್ರೆ ದಯವಿಟ್ಟು ಹೊಡಿ ನೀವು. ಮನೆ ಹಾಳಿ, ನೀನು ಭಾಗ್ಯನ ಜೈಲಿಗೆ ಕಳ್ಸೋದಲ್ಲ, ಅವಳು ಮನಸ್ಸು ಮಾಡಿದ್ರೆ ನಿನ್ನನ್ನೇ ಜೈಲಿಗೆ ಕಳಿಸ್ತಾಳೆ. ಹೋ, ನನ್ನ ಹೆದರ್ಸಕ್ ಬಂದಿದ್ದೀರಾ? ಈ ರಾಮದಾಸ್ ಕಾಮತ್ಗೆ ಸುಮ್ನೆ ಎದುರಿಸೋ ಅಭ್ಯಾಸ ಇಲ್ಲ. ಏನೋ ದೊಡ್ಡದಾಗಿ ಸಾಧನೆ ಮಾಡಿರೋರ್ ತರ ಆಡ್ತಿದ್ದೀರಲ್ವಾ? ಭಾಗ್ಯದ ಮೇಲಿನ ದ್ವೇಷಕ್ಕೆ ನಿನ್ ಗಂಡನಿಗೆ ನೀನೇ ವಿಷ ಹಾಕಿದ್ಯಾ? ಇವಾಗ ಭಾಗ್ಯ ಏನಾದ್ರು ರಿವರ್ಸ್ ಕಂಪ್ಲೇಂಟ್ ಕೊಟ್ರೆ ಕಂಪಿ ಅನ್ಸೋದು ಭಾಗ್ಯ ಅಲ್ಲ, ನೀನು. ಕೊಡಿಸ್ಲಾ ಕಂಪ್ಲೇಂಟ್? ಹಾಕ್ಸ್ಲಾ ಒಳಗಡೆ? ಡೋಂಟ್ ವರಿ, ಅಷ್ಟು ಈಸಿಯಾಗಿ ನಿಮ್ಮನ್ನ ಜೈಲಿನೊಳಗೆ ಇರಕ್ ಬಿಡೋದಿಲ್ಲ ನಾನು. ಇಬ್ರು ಅಖಾಡಿ ಇಳಿದಿದ್ದೀರಾ. ನಿಜವಾದ ಯುದ್ಧ ಏನು ಅಂತ ನಾನು ಈಗ ತೋರಿಸ್ತೀನಿ. ಏನು ಭಾಗ್ಯ 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 ಅಂತ ಹೇಳ್ತಿದ್ದೀರಲ್ಲ, ಇವೆಲ್ಲ ಏನು ಅವಳು ಚೇಲಾಗ್ಲಾ? ನಿನ್ ಯೋಗ್ಯತೆಗೆ ಹೊಡೆ ಹೆಸರು ಹೇಳ್ಬೇಡ ನೀನು. ಆಸ್ಪತ್ರೆಗೆ ವಿಷ ಕುಡ್ದು ನೀನು ಅಡ್ಮಿಟ್ ಆಗಿದ್ರು ಕೂಡ ಯಾರು ಬರ್ಲಿಲ್ಲ ಅಲ್ವಾ? ಅದರ ಮೇಲೆ ಅರ್ಥ ಮಾಡ್ಕೋ ನೀನು ಅವಳಿಗೆ ಎಷ್ಟು ನೋವು ಕೊಟ್ಟಿದ್ದೀಯಾ ಅಂತ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಗಾದೆ ಇದೆಯಲ್ಲ, ಅದನ್ನ ನಿನ್ನ ನೋಡೆ ಮಾಡಿರೋದು. ಇವತ್ತು ಹೇಳ್ತೀನಿ ಕೇಳು, ಭಾಗ್ಯನ ಜೊತೆ ಯಾರು ಇಲ್ಲ ಅನ್ಕೋಬೇಡ, ಅವಳ ಜೊತೆ ನಾನಿದ್ದೀನಿ. ನೀವು ಏನೇನು ಬೇಕೋ ಅದೆಲ್ಲ ಕುತಂತ್ರಗಳನ್ನು ಮಾಡ್ತಾ ಇರಿ, ಅದನ್ನ ನಿಮಗೆ ವಾಪಸ್ ತಿರುಗಿಸ್ತೀನಿ. ನೀವೇನೇ ತಿಪ್ಪುರ್ಲಾಗ ಹಾಕಿ ಭಾಗ್ಯನಿಗೆ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಪಟ್ಟರು ಈ ರಾಮದಾಸ್ ಕಣ್ಣಿಂದ ಯಾಮಾರ್ಸಕ್ ಸಾಧ್ಯನೇ ಇಲ್ಲ. ತಾಂಡವ್ರೆ, ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದೀರಲ್ವಾ? ಹಲೋ ಡಾಕ್ಟರ್. ಕಾಮತ್ ಅವ್ರೆ, ನೀವೇನಿಲ್ಲಿ? ನನಗೆ ತುಂಬಾ ಬೇಕಾದವರು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ವೈದ್ಯವೇ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ತಾನೆ? ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ? ಅಪಾಯ ಏನಿಲ್ಲ, ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ಇವ್ರ ಜೀವ ನನಗೆ ತುಂಬಾ ಮುಖ್ಯ. ಇವನ್ ಜೀವಕ್ಕೆ ಏನು ಆಗ್ಬಾರ್ದು. ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕೋ ಬೆಸ್ಟ್ ಅದನ್ನೆಲ್ಲ ಕೊಡಿ. ಇವ್ರ ಕೈಲಿ ಬಿಲ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ನಾನ್ ಕಟ್ತೀನಿ. ನಿನ್ನನ್ನ ಬದುಕಿಸ್ಬೇಕು ಅಂತ ಯಾಕೆ ಹೇಳಿದೆ ಗೊತ್ತಾ? ಬೇಗ ನಿನಗೆ ಸಾವು ಬರಬಾರ್ದು, ಅಷ್ಟು ಸುಲಭಕ್ಕೆ ನೀನು ಸಾಯ್ಬಾರ್ದು. ನೀನು ಅನುಭವಿಸೋದು ಇನ್ನೂ ತುಂಬಾ ಇದೆಯಪ್ಪ. ಆ ನೋವನ್ನೆಲ್ಲ ಕೊಟ್ಟೆ ನಿನ್ನನ್ನ ಪರಲೋಕಕ್ಕೆ ಕಳಿಸೋದು. ಭಾಗ್ಯನ್ಗೆ ಎಷ್ಟು ಆಟ ಆಡ್ಸಿದೀಯ, ಎಷ್ಟು ನೋವು ಕೊಟ್ಟಿದೀಯ ನೀನು. ಆಸ್ಪತ್ರೆಯಿಂದ ಹೊರಗಡೆ ಬಾ, ನಿಜವಾದ ಆಟ ಏನು ಅಂತ ನಾನ್ ತೋರಿಸ್ತೀನಿ. ಇವತ್ತಿನಿಂದ ಇಬ್ರು ವನವಾಸ ಅನುಭವಿಸೋದಕ್ಕೆ ರೆಡಿಯಾಗಿರಿ.
ಇಂದ್ರಜಿತ್ ಅವರೇ, ಟೀ ಅಂಗಡಿಲಿ ಹೋಗಿ ಕ್ರೀಮ್ ಬಂದು ತಗೊಂಬನ್ನಿ. ಓಕೆ ಮೇಡಮ್. ನೀವ್ ಅತ್ತೆ, ಇವ್ರ ಮಾವ, ಆದ್ರೆ ಇವ್ರು ಯಾರು ಅಂತ ಗೊತ್ತಾಗಿಲ್ವಲ್ಲ. ಇವರು ನಮ್ಗೆ ತುಂಬಾ ಬೇಕಾಗಿರೋರು ಮೇಡಮ್, ನಮ್ಮ ಭಾಗ್ಯ ಫ್ರೆಂಡ್. ಸರ್, ನಿಮ್ಗೆ ನೋಡಿ ತುಂಬಾ ಖುಷಿ ಆಯ್ತು ಸರ್. ತೊಂದ್ರೆ ಕೊಡೋ ಗಂಡ ಇದ್ರು ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ತಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ನಿಮಗೆ ಇವ್ರು ಸಿಕ್ಕಿರೋ ಪುಣ್ಯ. ಎಷ್ಟೋ ಜನಕ್ಕೆ ಈ ತರ ಸಪೋರ್ಟ್ ಮಾಡೋ ಫ್ರೆಂಡ್ ಸಿಗೋದೇ ಇಲ್ಲ. ಹಾ, ಬಂತು. ಬನ್ನಿ 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 ಮೇಡಮ್, ಬನ್ನಿ. ಬನ್ನಿ ಡಿಯಲ್ಲಿ. ಮೇಡಮ್ ಇದೆಲ್ಲ ಯಾಕೆ ಮೇಡಮ್, ಪ್ಲೀಸ್ ಬೇಡ. ಅಯ್ಯೋ, ನಿಮಗ್ ಬೇಡ ಅಂದ್ರೆ ನಮಗ್ ಬೇಕು. ಕೇಕ್ ಕಟ್ ಮಾಡ್ಸೋಣ ಅಂತ ಅನ್ಕೊಂಡೆ, ಆದ್ರೆ ಈ ಟೈಮಲ್ಲಿ ಎಲ್ಲೂ ಕೇಕ್ ಸಿಗಲ್ಲ. ಅದಕ್ಕೆ ಕ್ರೀಮ್ ಹಂಗ್ ಕಟ್ ಮಾಡಿಸ್ತಾ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡಿ. ನಮ್ ಕಡೆಯಿಂದ ಇದೊಂದು ಸಣ್ಣ ಸೆಲೆಬ್ರೇಷನ್. ಅಯ್ಯೋ ಭಾಗ್ಯ, ನಾನೇನು ಮಾಡಿಲ್ಲ. ಬರ್ತ್ಡೇ ಅಂತ ಗೊತ್ತಾಗಿದ್ದಕ್ಕೆ ಅವರೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ದಾರೆ. ಮೇಡಮ್ ತಗೊಳ್ಳಿ, ಕಟ್ ಮಾಡಿ. ಮೇಡಮ್ ಅದು ತಗೊಳ್ಳಿ, ಪರವಾಗಿಲ್ಲ, ಕಟ್ ಮಾಡಿ. ನಿನ್ನ ಹೋಗಿ ಪ್ರೀತಿ ಹೇಳ್ಕೊಂಡೆ, ನೀ ಹೇಳ್ಕೊಂಡೆ. ಅವಳು ಉತ್ತರ ಕೊಡದೆ ವಾಪಸ್ ಬಂದ್ರು. ಆಮೇಲೆ ಏನೇನೋ ಹಾಕಿ ಈ ಟೇಷನ್ಗೆಲ್ಲ ಬರೋ ತರ ಆಯ್ತು. ಆದ್ರೆ ಇಲ್ಲಿ ನೋಡಿದ್ರೆ ಈ ತರ ಸೆಪ್ರೇಷನ್ ಏನೇನೋ ಆಗ್ತಿದ್ಯಪ್ಪ. ಗೆಳತಿ, ಯಾರ್ಯಾರ ಜೀವನದಲ್ಲಿ ಏನೇನಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಈ ಮೂಮೆಂಟ್ನ ಎಂಜಾಯ್ ಮಾಡಿ. ಮೇಡಮ್ ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದನೇ ಇವತ್ತು ಕ್ರೀಮ್ ಬನ್ನು, ಇಲ್ಲಾಂದ್ರೆ ಬರೀ ಅನ್ನ ಸಾಂಬಾರು. ತನ್ಮಯ್, ಮಲ್ಕೋಬಾರ್ದಾ? ಯಾಕ್ರೋ ನಿದ್ದೆಗೆಡ್ತಿದ್ದೀರಾ? ತಡ ಆಗಿದೆ ಅಲ್ವಾ? ಅಜ್ಜಿ, ನಿದ್ದೆನೆ ಬರ್ತಿಲ್ಲ. ನಮಗ್ ತುಂಬಾ ಭಯ ಆಗ್ತಿದೆ. ಅಮ್ಮ ಬರೋ ತನಕ ಭಯ ಖಂಡಿತ ಹಾಗೆ ಇರತ್ತೆ. ಅವಳು ಬಂದ್ಮೇಲೆ ನಾವ್ ಮಲ್ಗೋದು. ತನ್ಮಯ್, ನೀನೇನು ಭಯ ಪಡ್ಬೇಡ. ಅಮ್ಮ ಏನೋ ತಪ್ಪು ಮಾಡಿಲ್ಲ ಅಂತ ನಮಗ್ ಗೊತ್ತಲ್ವಾ? ಹಾಗಿರುವಾಗ ಯಾಕೆ ತಲೆ ಕೆಡ್ಸ್ಕೋಬೇಕು? ಅಮ್ಮ ಬೇಗ ಬರ್ತಾಳೆ, ಡೋಂಟ್ ವರಿ. ಎಲ್ಲ ಆಗಿದ್ ಪಪ್ಪನಿಂದಾನೆ. ಅವ್ರಿಗೆ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ರು ನಮ್ ಜೊತೆ ಚೆನ್ನಾಗಿದ್ದಿದ್ರೆ ಎಲ್ಲ ಓಕೆ ಆಗಿರ್ತಿತ್ತು. ಪಪ್ಪ ತುಂಬಾ ಬ್ಯಾಡ್ ಆಗ್ಬಿಟ್ರು. ತನ್ಮಯ್, ಯಾಕೆ ಎಲ್ಲದಕ್ಕೂ ಪಪ್ಪನ್ ದೂರ್ತಾ ಇದ್ಯಾ? ಹೌದು, ಪಪ್ಪ ಕೆಲವೊಂದ್ಸಲ ತಪ್ಪು ಮಾಡಿದ್ದಾರೆ. ಹಾಗಂತ ಮಾಡೋ ತಪ್ಪಿಗೆಲ್ಲ ಅವ್ರನ್ನೇ ಬ್ಲೇಮ್ ಮಾಡೋದ್ ಸರಿ ಅಲ್ಲ ಅಲ್ವಾ? ಇದಕ್ಕೆಲ್ಲ ಪಪ್ಪ ಖಂಡಿತವಾಗ್ಲೂ ರೀಸನ್ ಅಲ್ಲ. ಆ ಶ್ರೇಷ್ಠ ಆಂಟಿ ಇದಾರಲ್ಲ, ಅವರೇ ಇದೆಲ್ಲ ಮಾಡಿಸ್ತಿದ್ದಾರೆ. ಅವ್ರೊಬ್ರು ಸರಿ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ನಂಗ್ ಗೊತ್ತಕ್ಕ, ನಿಂಗೆ ಪಪ್ಪ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಈಗೆಲ್ಲ ಮಾತಾಡ್ತಿದ್ಯಾ. ನೀನ್ ಏನ್ ಹೇಳಿದ್ರು, ಎಷ್ಟು ಡಿಪೆಂಡ್ ಮಾಡಿದ್ರು ಪಪ್ಪಂದೇ ತಪ್ಪು ಅಷ್ಟೇ. ಅಜ್ಜಿ, ನಿಮ್ಗೆ ಹೇಗ್ ಅನ್ಸುತ್ತೆ? ಇದೆಲ್ಲ ಮಾಡಿಸ್ತಿರೋ ಶ್ರೇಷ್ಠ ಆಂಟಿ ಅಲ್ವಾ, ಪಪ್ಪ ಅಲ್ಲ ತಾನೆ? ಹೌದು ಪುಟ್ಟ, ನನಗೂ ಹಾಗೆ ಅನಿಸ್ತಾ ಇದೆ.
ನೋಡೋಣ, ಅಮ್ಮ ಬರ್ಲಿ, ಆಮೇಲೆಲ್ಲ ಕೇಳಿದ್ರಾಯ್ತು. ಏಯ್, ಜಾಸ್ತಿ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ನಾನ್ ಕಮಿಷನರ್ ಮಾತಾಡ್ತಾ ಇರೋದು. ಸರ್ ನಮಸ್ಕಾರ, ಹೇಳಿ ಸರ್. ಅದ್ಯಾವ ಅಧಿಕಾರದ ಮೇಲೆ ನೀವು ಭಾಗ್ಯನ ಅರೆಸ್ಟ್ ಮಾಡಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಯಾರೇ ಕಂಪ್ಲೇಂಟ್ ಕೊಟ್ರು ಅದ್ ನಿಜಾನ ಸುಳ್ಳು ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು ತಾನೆ. ಸಾರಿ ಸರ್. ಅವ್ರನ್ನ ಬಿಟ್ಟು ಕಳ್ಸಿದ್ರಾ? ಇನ್ನೂ ಇಲ್ಲ ಸರ್. ಇನ್ನು ಯಾಕೆ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ದೀರಾ? ಮೊದ್ಲು ಭಾಗ್ಯ ಅವ್ರನ್ನ ರಿಲೀಸ್ ಮಾಡಿ. ಓಕೆ ಸರ್. ನನ್ನ ಮಗನಿಗೆ ಫೋನ್ ಮಾಡ್ತಾ ಇದ್ದೀನಿ, ಸ್ಪೀಕರ್ಗೆ ಹಾಕ್ತೀನಿ, ಕೇಳಿಸ್ಕೊ. ಹಲೋ ಅಪ್ಪ. ಅದೇ ಕಮಿಷನರ್ ಫೋನ್ ಮಾಡಿದ್ರಾ? ಹಾ ಅಪ್ಪ, ಮಾಡಿದ್ರು. ಭಾಗ್ಯನ ರಿಲೀಸ್ ಮಾಡಕ್ ಹೇಳಿದ್ರ? ಬರೀ ಹೇಳಿದಷ್ಟೇ ಅಲ್ಲಪ್ಪ, ಪಿ ಸಿಗಳಿಗೆ ವಾರ್ನ್ ಮಾಡಿದ್ರು. ಭಾಗ್ಯನ್ ಯಾಕೆ ಇನ್ನೂ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ದೀರಾ, ಮೊದಲು ರಿಲೀಸ್ ಮಾಡಿ ಕಳಿಸಿ ಅಂತ.